ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಪ್ರಹ್ಲಾದ ಚರಿತ್ರೆಯ ಚಿಂತನೆಯನ್ನು ಮಾಡೋಣ. ಕಶ್ಯಪ ಋಷಿಗೆ 13 ಜನ ಹೆಂಡತಿಗಳು ಇರ್ತಾರೆ. ದಿತಿ ದೇವಿ, ಅದಿತಿ ದೇವಿ, ಈ ತರ ಇನ್ನ 13 ಜನ ಎಲ್ಲರೂ ಸೇರಿ. ಒಂದು ಬಾರಿ ಏನಾಗತ್ತೆ, ಸಾಯಂಕಾಲ ಹೊತ್ತಲ್ಲಿ ಸೂರ್ಯಾಸ್ತ ಸಮಯದಲ್ಲಿ ದಿತಿ ದೇವಿ ಬಂದು ಕಾಶ್ಯಪರ ಹತ್ರ ಮೈಥುನವನ್ನ ಸಮಾಗಮವನ್ನು ಕೇಳ್ತಾರೆ. ಅವಾಗ ಕಶ್ಯಪ ಋಷಿ ಹೇಳ್ತಾರೆ, ಇದು ಸರಿಯಾದ ಸಮಯ ಅಲ್ಲ, ಇವಾಗ ದೇವರ ಚಿಂತನೆ ಮಾಡಬೇಕು, ಇದು ತಪ್ಪು ಅಂತ. ಆದ್ರೂ ದಿತಿ ದೇವಿ ಒಪ್ಪಲ್ಲ. ಹಾಗಾಗಿ ಅದಾದ್ಮೇಲೆ ಕಶ್ಯಪರು ಹೇಳ್ತಾರೆ, ನೀನ್ ತಪ್ಪು ಮಾಡಿದ್ದೀಯಾ, ನಿನ್ಗೆ ಇದ್ರ ಫಲವಾಗಿ ಒಂದು ಅಸುರ ಮಗನಾಗಿ ಹುಡ್ತಾನೆ ಅಂತ. ಆವಾಗ ದಿತಿ ದೇವಿ ತುಂಬಾ ಬೇಜಾರು ಮಾಡ್ಕೊಂತಾರೆ. ಕಶ್ಯಪರ್ನ ಕೇಳ್ತಾರೆ, ಇಲ್ಲ ಏನಾದ್ರೂ ಒಂದು ಪರಿಹಾರ ಹೇಳಿ ಇದಕ್ಕೆ ಅಂತ ಹೇಳಿದ್ರು. ಅವಾಗ ಕಶ್ಯಪರು ಅಂತಾರೆ, ಅಲ್ಲ ತಪ್ಪೆ, ಇದಕ್ಕೆ ನೀನು ಕಷ್ಟ ಪಡ್ಲೇಬೇಕಾಗತ್ತೆ, ನಿಂಗ ರಾಕ್ಷಸ ಮಗನಾಗಿ ಹುಡ್ತಾನೆ, ನೀನ್ ಇಷ್ಟು ಕೇಳ್ಕೊಂತ ಇದ್ದೀಕೋಸ್ಕರ ಮಗ ರಾಕ್ಷಸ ಆದ್ರೂ ಕೂಡ ಮೊಮ್ಮಗ ಒಳ್ಳೆ ವಿಷ್ಣು ಭಕ್ತನ್ ಹುಡ್ತಾನೆ, ಸೊ ಅದ್ರ ತರವಾಗಿ ಸಮಾಧಾನ ಮಾಡ್ಕೊ ನೀನು ಅಂತ ಹೇಳ್ತಾರೆ ದಿತಿ ದೇವಿಗೆ. ಹಾಗಾಗಿ ದಿತಿ ದೇವಿನಲ್ಲಿ ಹಿರಣ್ಯ ಕಶ್ಯಪ ಮಗನಾಗಿ ಹುಡ್ತಾನೆ. ಹಿರಣ್ಯ ಕಶ್ಯಪಗೆ ಹಿರಣ್ಯಾಕ್ಷ ಅನ್ನೋ ಒಂದು ತಮ್ಮನೂ ಇರ್ತಾನೆ. ಹಿರಣ್ಯಾಕ್ಷವನ್ನು ವರಾಹ ದೇವರು ಸಂಹಾರ ಮಾಡ್ತಾರೆ. ಆಮೇಲೆ ಹಿರಣ್ಯಾಕ್ಷ ಬ್ರಹ್ಮದೇವರನ್ನ ಕುರಿತು ಮಹಾಘೋರ ತಪಸ್ಸನ್ನು ಮಾಡ್ತಾನೆ. 1000 ವರ್ಷಗಳು ಮಾಡ್ತಾನೆ. ಆವಾಗ ಬ್ರಹ್ಮದೇವರು ಬಂದು ಹಿರಣ್ಯ ಕಶ್ಯಪಗೆ ಏನ್ ವರ ಬೇಕೋ ಕೇಳು ಅಂತಾರೆ. ಅವಾಗ ಹಿರಣ್ಯ ಕಶ್ಯಪ ಅಂತಾನೆ, ನಂಗೆ ಸಾವೇ ಇಲ್ಲದ ವರ ಕೊಡು ಅಂತ. ಅದಕ್ಕೆ ಬ್ರಹ್ಮದೇವರು ಅಂತಾರೆ, ಇದೆಲ್ಲ ಆಗೋದಿಲ್ಲ, ಏನಾದ್ರೂ ಬೇರೆ ಕೇಳು. ಆವಾಗ ಹಿರಣ್ಯ ಕಶ್ಯಪ ಅಂತಾನೆ, ದೊಡ್ಡ ಲಿಸ್ಟ್ ಕೊಟ್ಬಿಡ್ತಾನೆ. ಹಗಲ್ ಸಾಯ್ಬಾರ್ದು, ರಾತ್ರಿ ಸಾಯ್ಬಾರ್ದು, ಮನೆ ಒಳಗಡೆ ಸಾಯ್ಬಾರ್ದು, ಮನೆ ಹೊರಗೆ ಸಾಯ್ಬಾರ್ದು, ಈ ತರ ಸುಮಾರು ಕೇಳ್ಬಿಟ್ಟು ಇವ್ಯಾವುದು ಆಗದೆ ಇರೋ ಹಾಗೆ, ನಂಗೆ ಇದ್ಯಾವುದ್ರಿಂದಾನು ಮರಣ ಆಗದೆ ಇರೋ ಹಾಗೆ ನೋಡು ಅಂತ. ಅದಕ್ಕೆ ಬ್ರಹ್ಮದೇವರು ಸರಿ ಅಂತಾರೆ. ವರ ತಗೊಂಡು ಹಿರಣ್ಯ ಕಶ್ಯಪ ರಾಜ್ಯಕ್ಕೆ ವಾಪಸ್ ಬರ್ತಾನೆ. ಇವಾಗ ಫುಲ್ ಪವರ್ಫುಲ್ ಆಗಿರ್ತಾನೆ. ಯಾಕೆಂದ್ರೆ ದೇವತೆಗಳು ಸಾಯಿಸಕ್ಕಾಗಲ್ಲ, ಮನುಷ್ಯರು ಸಾಯಿಸಕ್ಕಾಗಲ್ಲ, ಪ್ರಾಣಿಗಳಿಂದಾನು ತನಗೇನು ಸಾವಿಲ್ಲ, ಭಯ ಇಲ್ಲ, ಈ ತರ ಅನ್ಕೊಂಡು ಬರ್ತಾನೆ. ಇನ್ನ ಕ್ರೂರವಾಗಿ ರಾಜ್ಯಭಾರವನ್ನು ಮಾಡ್ತಾ ಇರ್ತಾನೆ. ತನ್ನ ಹೆಸರು ಬಿಟ್ಟು, ತನ್ನ ಹೆಸರು ಹೋಮ ನಾಮ ಬಿಟ್ಟು ಬೇರೆ ಯಾವುದು ನಾರಾಯಣ ನಾಮ ತೆಗೆದ್ರೇನೆ ಅವ್ರನ್ನ ಸಂಹಾರ ಮಾಡ್ಬಿಡ್ತಾ ಇರ್ತಾನೆ. ಹಾಗಾಗಿ ಬ್ರಾಹ್ಮಣರಿಗೆ, ಋಷಿಗಳಿಗೆ ತುಂಬಾನೇ ಕಷ್ಟ ಆಗೋಗತ್ತೆ. ಅವರೆಲ್ಲ ಹೋಗಿ ಬ್ರಹ್ಮದೇವ್ರನ್ನ ಕೇಳ್ತಾರೆ, ಏನ್ ನಮ್ ಪರಿಸ್ಥಿತಿ ಹೀಗಾಗೋಯ್ತಲ್ಲ ಅಂತ. ಬ್ರಹ್ಮದೇವರು ಅವ್ರನ್ನೆಲ್ಲ ಕರ್ಕೊಂಡು, ದೇವತೆಗಳನ್ನ ಕರ್ಕೊಂಡು ನಾರಾಯಣನ ಹತ್ರಕ್ಕೆ ಬರ್ತಾರೆ. ಅಲ್ಲಿ ಬಂದು ನಾರಾಯಣ್ಗೆ ಹೇಳ್ತಾರೆ, ಸ್ವಾಮಿ ನೀನೇ ರಕ್ಷಣೆ ಮಾಡ್ಬೇಕು ಅಂತ. ನಾರಾಯಣ ಅಂತಾನೆ, ಇನ್ನು ಸ್ವಲ್ಪ ದಿನ ಕಾಯಿರಿ, ನಾನೇ ಬಂದು ನಿಮ್ ಸಮಸ್ಯೆಗೆ ಪರಿಹಾರ ಕೊಡ್ತೀನಿ ಅಂತ. ಸರಿ, ಕೆಲವೇ ವರ್ಷಗಳಲ್ಲಿ ಹಿರಣ್ಯ ಕಶ್ಯಪನಿಗೆ ಒಂದು ಮಗ ಹುಡ್ತಾನೆ. ಅವನೇ ಪ್ರಹ್ಲಾದ, ಮಹಾವಿಷ್ಣು ಭಕ್ತ. ಚಿಕ್ಕತನದಿಂದಾನು ವಿಷ್ಣುವಿನೇ ಮನಸ್ಸಲ್ಲಿ, ಹೊರಗಡೆ ಎಲ್ಲಾ ಕಡೆನೂ ನೋಡ್ತಾ ಇರ್ತಾನೆ. ಈ ಚಿಕ್ಕ ಮಗುನ ಹಿರಣ್ಯ ಕಶ್ಯಪ ಗುರುಕುಲಕ್ಕೆ ಕಲಿಸ್ತಾನೆ, 5-6 ವರ್ಷದ ಮಗುನ. ಅಲ್ಲಿ ಅವ್ರ ಗುರುಗಳು ಯಾರು ಅಂದ್ರೆ ಚಂಡಾಮರ್ಕರು. ಇವರು ಶುಕ್ರಾಚಾರ್ಯರ ಮಕ್ಕಳು. ಅವ್ರು ಏನೇನೋ ಹಿರಣ್ಯ ಕಶ್ಯಪರ ಬಗ್ಗೆ ಹೇಳ್ಕೊಡ್ತಾರೆ. ಹಿರಣ್ಯ ಕಶ್ಯಪ ದೇವರು, ಅವರೇ ನಮ್ಗೆಲ್ಲ ಪ್ರಭುವು, ಈ ತರ ಎಲ್ಲ. ಪ್ರಹ್ಲಾದ ಎಲ್ಲ ಕೇಳಿಸ್ಕೊಂತಾನೆ ಹೊತ್ತು ಒಂದು ಅದಕ್ಕೆ ಗಮನ ಕೊಡಲ್ಲ. ಸ್ವಲ್ಪ ದಿವಸ ಆದ್ಮೇಲೆ ಮನೆಗ್ ಬರ್ತಾನೆ ವಾಪಸ್ಸು. ಆವಾಗ ಹಿರಣ್ಯ ಕಶ್ಯಪ ತನ್ನ ಮೇಲೆ ತೊಡೆ ಮೇಲೆ ಕೂರ್ಸ್ಕೊಂಡು ಕೇಳ್ತಾನೆ, ಏನ್ ಕಲ್ತಿಯಪ್ಪ ಗುರುಕುಲದಲ್ಲಿ ಅಂತ. ಎಲ್ಲ ಹೇಳ್ತಾನೆ. ಶ್ರೀಮನ್ ನಾರಾಯಣನೇ ನಮ್ಗೆಲ್ಲಾರ್ಗು ಪ್ರಭುವು, ಎಲ್ಲ ವಿಷ್ಣು ಬಗ್ಗೆನೇ ಹೇಳ್ತಾ ಇರ್ತಾನೆ. ಅವಾಗ ಹಿರಣ್ಯ ಕಶ್ಯಪ ತುಂಬಾ ಕೋಪ ಬಂದ್ಬಿಡತ್ತೆ. ಚಂಡಾಮರ್ಕರ್ನ ಕರೆದು ಹೇಳ್ತಾನೆ, ಏನ್ ಈ ತರ ಹೇಳ್ಕೊಟ್ಟಿದ್ದೀರಲ್ಲ, ನಾನ್ ಪ್ರಭು ಅಂತ ಹೇಳ್ಕೊಡ್ಬೇಕಾಗಿತ್ತು, ವಿಷ್ಣು ಬಗ್ಗೆ ಯಾಕೆ ಹೇಳ್ಕೊಟ್ಟಿದ್ದೀರಿ ಅಂತ. ಅವ್ರಂತಾರೆ, ಇಲ್ಲ ಸ್ವಾಮಿ, ನಾವೇನು ಒಂದ್ ಅಕ್ಷರ ಕೂಡ ಇದ್ರಲ್ಲಿ ಹೇಳ್ಕೊಡ್ಲಿಲ್ಲ, ಎಲ್ಲ ತನ್ನ ಸ್ವಂತ ಬುದ್ಧಿಯಿಂದ ಹೇಳ್ತಾ ಇದ್ದಾನೆ ಪ್ರಹ್ಲಾದ, ಇದು ಯಾವ್ದು ನಾವು ಹೇಳ್ಕೊಟ್ಟಿಲ್ಲ ಅಂತಾರೆ. ಸರಿ ಅಂತ ಮತ್ತೆ ಗುರುಕುಲಕ್ಕೆ ಕಳಿಸ್ತಾನೆ. ಅವ್ರಿಗೆ ಹೇಳ್ತಾನೆ ಹಿರಣ್ಯ ಕಶ್ಯಪ, ಈ ಸತಿ ಆದ್ರೂ ಸರಿಯಾಗಿ ಹೇಳ್ಕೊಡಿ, ಇಲ್ಲಾಂದ್ರೆ ನಿಮ್ ತಲೆಗಳನ್ನ ತೆಗೆಸಾಕ್ಬಿಡ್ತೀನಿ ಅಂತ. ಮತ್ತೆ ಕೆಲವು ದಿವಸ ಆದ್ಮೇಲೆ ಮತ್ತೆ ಬರ್ತಾನೆ ಯಾರು ಪ್ರಹ್ಲಾದ ಹಿರಣ್ಯ ಕಶ್ಯಪ ಹತ್ರ ಕೂಡ್ಸ್ಕೊಂತಾನೆ. ಮತ್ತೆ ಕೇಳ್ತಾನೆ, ಏನಪ್ಪ ಏನ್ ಕಲ್ತಿಯ ಅಂತ.
ಅದಕ್ಕೆ ಗುರುಗಳು ಹೇಳಿದ್ದೆಲ್ಲ ಕಲ್ತಿದ್ದೀನಿ, ನಾನು ಕಲಿಬೇಕಾಗಿರೋದನ್ನೆಲ್ಲ ಕೂಡ ಕಲ್ಕೊಂಡಿದ್ದೀನಿ, ಸ್ವಂತಕ್ಕೆ ಕಲಿಯೋದು. ಸರಿ, ಏನ್ ಕಲ್ತಿದ್ದಿ ಹೇಳು ಅಂದ್ರೆ ಮತ್ತೆ ಅದೇ ವಿಷ್ಣು ಭಕ್ತಿ, ನವವಿಧ ಭಕ್ತಿ, ನಾವು ದೇವ್ರನ್ನ ಹ್ಯಾಕ್ ಪ್ರಸನ್ನ ಮಾಡ್ಕೋಬೇಕು, ಹ್ಯಾಕ್ ನಾವು ದಾಸನಾಗಿರ್ಬೇಕು ದೇವ್ರಿಗೆ, ಎಲ್ಲೆಲ್ಲಿ ದೇವ್ರನ್ನ ನೋಡ್ಬೇಕು, ಎಲ್ಲಾ ಕಡೆ ದೇವ್ರನ್ನೇ ನೋಡ್ಬೇಕು, ಎಲ್ಲಾದ್ರಲ್ಲೂ ದೇವ್ರನ್ನೇ ನೋಡ್ಬೇಕು, ನಾರಾಯಣನ ಅಂತ ಇದೆಲ್ಲ ಹೇಳ್ತಾ ಇದ್ರೆ ಹಿರಣ್ಯಕಶಿಪುಗೆ ತುಂಬಾ ಕೋಪ ಬಂದ್ಬಿಡತ್ತೆ. ತೊಡೆ ಮೇಲಿಂದ ಕೆಳಗ್ ಬೀಳಿಸ್ಬಿಡ್ತಾನೆ. ಚಂಡಮಾರುತನು ಕರೆದು ಹೇಗಂದ್ರೆ ಹಾಗೆ ಬೈದ್ ಬಿಡ್ತಾನೆ, ಕರ್ಕೊಂಡೋಗ್ರಿ ಅಂತ. ಮತ್ತೆ ಕರ್ಕೊಂಡೋಗ್ತಾರೆ ಚಂಡಮಾರುತರು. ಅಲ್ಲಿ ಸ್ವಲ್ಪ ದಿವಸ ಹೋದ್ಮೇಲೆ ಅವ್ರೇನ್ ನೋಡ್ತಾರೆ, ಪ್ರಹ್ಲಾದ ತಾನು ವಿಷ್ಣು ಭಕ್ತಿ ಮಾಡೋದಲ್ದೆ ಅಲ್ಲಿರೋ ಮಕ್ಕಳಿಗೂ ಹೇಳ್ಕೊಡ್ತಾ ಇರ್ತಾನೆ. ಅವಾಗ ಅವ್ರಿಗೆ ತುಂಬಾ ಭಯ ಆಗೋಗಿ ಪ್ರಹ್ಲಾದನ್ನ ವಾಪಸ್ ಕರ್ಕೊಂಡ್ ಬಂದ್ಬಿಡ್ತಾರೆ ಹಿರಣ್ಯಕಶಿಪು ಹತ್ರ. ಮತ್ತೆ ಹೇಳ್ತಾರೆ, ಇನ್ನ ನಿಮ್ ಮಗನ್ನ ಸರಿ ಮಾಡಕ್ಕಾಗಲ್ಲ, ಅವನು ಯಾವಾಗ್ಲೂ ಇದೇ ತರ ಇನ್ನ ಗುರುಕುಲದಲ್ಲಿರೋ ಮಕ್ಕಳನ್ನೆಲ್ಲ ಕೂಡ ಕೆಡಿಸ್ಬಿಡ್ತಾ ಇದ್ದಾನೆ, ನಮ್ ಕೈಲಾಗಲ್ಲ ಪ್ರಭು, ನಮ್ಮನ್ನು ಕ್ಷಮಿಸಿ ಅಂತ ಹೇಳಿ ಹೊಟ್ಟೋಗ್ಬಿಡ್ತಾರೆ. ಆವಾಗ ಹಿರಣ್ಯಕಶಿಪು ಕೋಪ ಬಂದು ಪ್ರಹ್ಲಾದನ್ಗೆ ಶಿಕ್ಷೆ ಕೊಡಕ್ಕೆ ಶುರು ಮಾಡ್ತಾನೆ. ಯಾವ ತರ ಶಿಕ್ಷೆ ಕೊಟ್ರು ಕೂಡ ಏನು ಹೆದರ್ಕೊಂಬಲ್ಲ ಪ್ರಹ್ಲಾದ. ಫಸ್ಟ್ ಚಿಕ್ಕ ಚಿಕ್ಕ ಶಿಕ್ಷೆಗಳು, ಹೊಡಿಯೋದು ಅವೆಲ್ಲ ಮಾಡ್ತಾನೆ, ಆದ್ರೂ ಏನು ಅನ್ನಲ್ಲ, ಏನು ಏಟು ಆಗಲ್ಲ ಪ್ರಹ್ಲಾದಂಗೆ. ಯಾವಾಗ್ಲೂ ನಾಮಸ್ಮರಣೆ, ದೇವ್ರ ನಾಮಸ್ಮರಣೆ ಮಾಡ್ತಾ ಇರ್ತಾನೆ. ಏನಾದ್ರೂ ಕೇಳಿದ್ರೆ ನಾನ್ ಯಾಕೆ ಹೆದರಿಸ್ಬೇಕು, ದೇವ್ರೇ ನನ್ನ ಕಾಪಾಡ್ತಾರೆ ಅಂತ ಹಾಗೆ ನಿಶ್ಚಲವಾಗಿರ್ತಾನೆ. ಹಿರಣ್ಯಕಶಿಪು ವಿಷ ಕೊಡ್ತಾನೆ ಕುಡಿ ಅಂತ, ಅದರಲ್ಲೂ ಭಗವಂತನ ನೋಡ್ತಾನೆ. ಬೆಟ್ಟದ ಮೇಲಿಂದ ಕೆಳಗಾಗ್ತಾನೆ, ಅಲ್ಲಿ ಭಗವಂತನ ನೋಡ್ತಾನೆ. ಸಮುದ್ರದಲ್ಲಿ ಎಸೆಯಕ್ಕೆ ಹೇಳ್ತಾನೆ, ಅಲ್ಲಿ ಭಗವಂತನ ಭಕ್ತಿ ಮಾಡ್ತಾ ಇರ್ತಾನೆ. ಎಲ್ಲಿ ಯಾವ್ದ್ರಿಂದಾನು ಏನು ಹಾನಿ ಆಗಲ್ಲ ಪ್ರಹ್ಲಾದನಿಗೆ. ಯಾವಾಗ್ಲೂ ಸೇಫ್ ಆಗಿ ಬರ್ತಾ ಇರ್ತಾನೆ ವಾಪಸ್ ಮನೆಗೆ. ಇದನ್ನ ನೋಡಿ ಹಿರಣ್ಯಕಶಿಪುಗೆ ತುಂಬಾ ಕೋಪ ಬರುತ್ತೆ, ಒಂಥರ ಹೆಲ್ಪ್ಲೆಸ್ ಆಗಿ ಫೀಲ್ ಆಗ್ತಾನೆ. ಏನಿದು, ಯಾವಾಗ ಎಷ್ಟು ಶಿಕ್ಷೆ ಕೊಟ್ರು ಕೂಡ ಈ ಪ್ರಹ್ಲಾದ ಸರಿ ಹೋಗ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಪ್ರಹ್ಲಾದನ್ ಕರೆದು ಕೇಳ್ತಾನೆ, ಹೇಳು ನಾರಾಯಣ ನಾರಾಯಣ ಅಂತ ಇದೆಯಲ್ಲ, ಎಲ್ಲಿದ್ದಾನೆ ನಿನ್ ನಾರಾಯಣ, ಎಲ್ಲಿದ್ದಾನೆ ನಿನ್ ದೇವ್ರು ಅಂತ. ಅದಕ್ ಪ್ರಹ್ಲಾದ ಅಂತಾನೆ, ಏನಪ್ಪ ಈ ತರ ಕೇಳ್ತೀಯ, ದೇವ್ರು ಎಲ್ಲಿಲ್ಲ, ಎಲ್ಲಾ ಕಡೆ ಇದ್ದಾರೆ, ಪ್ರತಿ ಚಿಕ್ಕ ವಿಷಯದಲ್ಲೂ ಇದ್ದಾರೆ, ಈ ಫುಲ್ 14 ಲೋಕಗಳಲ್ಲಿ ವ್ಯಾಪ್ತನಾಗಿದ್ದಾನೆ ಭಗವಂತ ಅಂತ. ಹಾಗಾದ್ರೆ ಈ ನಮ್ಮ ಇದ್ದಾನೆ, ಈ ಇದ್ದಾನೆ, ಹಾಗಾದ್ರೆ ಕರಿ ನೋಡೋಣ ಈ ಕಂಬದಿಂದ ಅಂತ. ನೋಡಿ ಸ್ನೇಹಿತರೆ, ಭಕ್ತ ದೇವ್ರಕ್ಕೋಸ್ಕರ ಕಾಯ್ಕೊಂಡಿರೋದಲ್ಲ, ಇವಾಗ ದೇವ್ರ ಭಕ್ತನ್ಕೋಸ್ಕರ ಕಾಯ್ಕೊಂಡಿದ್ದಾರೆ. ಈ ಭಕ್ತ ಏನ್ ಹೇಳಿದ್ದಾನೆ, ಎಲ್ಲಾ ಕಡೆಗೂ ದೇವ್ರಿದ್ದಾರೆ ಅಂದ್ರೆ, ಸೊ ಎಲ್ಲಾ ವ್ಯಾಪ್ತನಾಗಿದ್ದಾನೆ ದೇವ್ರು. ಇವಾಗ ಹಿರಣ್ಯಕಶಿಪುನ್ ಕೈ ಎಲ್ಲಿ ನಿಲ್ಲತ್ತೋ ಅದರಿಂದ ಬರ್ಬೇಕು. ಸೊ ಕಾಯ್ತಾ ಇದ್ದಾನೆ ದೇವ್ರು, ಹಿರಣ್ಯಕಶಿಪು ಯಾವ್ದನ್ ತೋರ್ಸಿ ಇದ್ರಲ್ಲಿ ಇದೆಯಾ ಅಂತ ಹೇಳ್ತಾನ ಅಂತ. ಹಿರಣ್ಯಕಶಿಪು ಸ್ತಂಭದ್ ನೋಡಿ ಹೇಳ್ತಾನೆ, ಈ ಸ್ತಂಭದಲ್ಲಿ ಇದ್ದಾನ. ಪ್ರಹ್ಲಾದ ಅಂತಾನೆ, ಖಂಡಿತವಾಗ್ಲೂ ಇದ್ದಾನೆ. ಹಾಗಾದ್ರೆ ಕರಿ ನಿನ್ ದೇವ್ರು, ನಾನ್ ಯಾಕೆ ಕರಿಬೇಕು, ನೀನೇ ಕರಿಯಪ್ಪ, ನೀನ್ ಕರೆದ್ರೆ ಬರ್ತಾನೆ ಅಂತ. ಆವಾಗ ಹಿರಣ್ಯಕಶಿಪು ತನ್ನ ಕೈಯಲ್ಲಿರೋ ಗದನ್ ತಗೊಂಡು ಆ ಸ್ತಂಭವನ್ನು ನೋಡಿತಾನೆ. ಇದ್ರಲ್ಲಿದ್ರೆ ಬಾ ಹೊರಗೆ ಅಂತ ಕಿರಿಸ್ತಾನೆ ನಾರಾಯಣಗೋಸ್ಕರ. ಅದರಿಂದ ನರಸಿಂಹದೇವರು ಉಗ್ರ ರೂಪದಲ್ಲಿ ಬರ್ತಾರೆ. ಸ್ತಂಭದಿಂದ ಬಂದಿರೋ ನರಸಿಂಹದೇವರು ಹೇಗಿರ್ತಾರೆ ಅಂದ್ರೆ, ಕೆಳಗೆ ಅರ್ಧ ರೂಪ ಮನುಷ್ಯ ರೂಪ, ಮೇಲರ್ಧ ರೂಪ ಸಿಂಹದ ರೂಪ ಬರ್ತಾರೆ. ತುಂಬಾ ಉಗ್ರವಾಗಿರ್ತಾರೆ, ಕಣ್ಣುಗಳೆಲ್ಲ ರಕ್ತದಂತ ಕೆಂಪಾಗಿರತ್ತೆ. ಬರ್ತಾರೆ, ಒಂದೇ ಸತಿ ಆ ಹಿರಣ್ಯಕಶಿಪುನ ದರ ಎಳ್ಕೊಂಡು ಹೋಗ್ತಾರೆ. ಮನೆ ಹೊಸಲ್ ಮೇಲೆ ಕೂತ್ಕೊಂತಾರೆ. ತನ್ನ 2 ತೊಡೆ ಮೇಲೆ ಹಿರಣ್ಯಕಶಿಪುನ ಹಾಕೊಂಡು ತನ್ನ ಉಗುರುಗಳಿಂದ ಹಿರಣ್ಯಕಶಿಪುದು ಹೊಟ್ಟೆ ಸೀಲ್ ಬಿಡ್ತಾರೆ. ಅದರಿಂದ ಕಲ್ಲುಗಳೆಲ್ಲ ತಗೊಂಡ್ ತನ್ನ ಕುತ್ತಿಗೆಗೆ ಹಾಕೊಂತಾರೆ. ಆ ಉಗ್ರ ರೂಪವನ್ನು ನೋಡಿ ಪ್ರಹ್ಲಾದ ತುಂಬಾ ಹೆದರ್ಕೊಂಡ್ಬಿಡ್ತಾನೆ. ನಿಶ್ಚೇಷ್ಟನಾಗಿ ಹಾಗೆ ನೋಡ್ತಾ ನಿಂತ್ಕೊಂಡ್ಬಿಡ್ತಾನೆ. ನೋಡಿ ಸ್ನೇಹಿತರೆ, ಹಿರಣ್ಯಕಶಿಪು ಏನೇನು ವರಗಳನ್ನ ಕೇಳಿರ್ತಾನೋ ಅದೆಲ್ಲದನ್ನು ಪ್ರಕಾರ ಫಾಲೋ ಮಾಡ್ಕೊಂಡೇ ದೇವ್ರು ಬರ್ತಾರೆ. ಮನುಷ್ಯ ಆಗಿರ್ಬಾರ್ದು, ಪ್ರಾಣಿ ಆಗಿರ್ಬಾರ್ದು, ಬದುಕಿರೋದಾಗಿರ್ಬಾರ್ದು, ಸತ್ತಿರೋದಾಗಿರ್ಬಾರ್ದು. ಅಂದ್ರೆ ಉಗುರು ಪ್ರಾಣ ಇದೆ ಅಂತಾನು ಹೇಳಕ್ಕಾಗಲ್ಲ, ಇಲ್ಲ ಅಂತಾನು ಹೇಳಕ್ಕಾಗಲ್ಲ. ಹಗಲು ಆಗ್ಬಾರ್ದು, ರಾತ್ರಿ ಆಗ್ಬಾರ್ದು, ಸಾಯಂಕಾಲ 6:30 ಹೊತ್ತಲ್ಲಿ ಬರ್ತಾರ ನರಸಿಂಹದೇವರು. ಹಾಗೆ ಮನೆ ಒಳಗಾಗ್ಬಾರ್ದು, ಹೊರಗಾಗ್ಬಾರ್ದು, ಅದಕ್ಕೆ ಹೊಸಲ್ ಮೇಲೆ ಕೂತ್ಕೊಂತಾರೆ. ಯಾವ ಆಯುಧಗಳಿಂದನೂ ಸಾಯಿಸಲ್ಲ, ತನ್ನ ಉಗುರುಗಳಿಂದ ಸಾಯಿಸ್ತಾರೆ. ಹಿರಣ್ಯಕಶಿಪು ಈ ಉಗ್ರ ರೂಪವನ್ನ ನೋಡ್ತಾ ಹಾಗೆ ಸತ್ತೋಗ್ಬಿಡ್ತಾನೆ. ಹಿರಣ್ಯಕಶಿಪುನ ಸಂಹಾರ ಆಗೋಗ್ಬಿಡತ್ತೆ.
ಉಗ್ರ ನರಸಿಂಹರು ತುಂಬಾ ಉಗ್ರವಾಗಿರ್ತಾರೆ, ಯಾರು ಶಾಂತ ಮಾಡಕ್ಕೆ ಆಗ್ತಾ ಇರಲ್ಲ. ಕೊನೆಗೂ ಲಕ್ಷ್ಮೀ ದೇವಿ ಬರ್ತಾರೆ, ಎಲ್ಲಾ ದೇವತೆಗಳು ಬರ್ತಾರೆ, ಎಲ್ಲಾ ದೇವರು ಪ್ರಯತ್ನ ಮಾಡ್ತಾರೆ, ಆದ್ರೂ ನರಸಿಂಹದೇವರು ಶಾಂತವಾಗ್ತಾ ಇರಲ್ಲ. ಆಮೇಲೆ ಲಕ್ಷ್ಮೀ ದೇವಿ ಹೇಳ್ತಾರೆ ಪ್ರಹ್ಲಾದಂಗೆ, ನಿನ್ಕೋಸ್ಕರ ಬಂದಿರೋ ಅವತಾರ ಅಪ್ಪ, ನೀನೇ ಹತ್ರ ಹೋಗಿ ಮಾತಾಡು ಅಂತ. ಆವಾಗ ಪ್ರಹ್ಲಾದನ್ಗೆ ಏನು ಭಯ ಇಲ್ಲ, ನಿಧಾನಕ್ಕೆ ಹೋಗ್ತಾನೆ, ನರಸಿಂಹದೇವ್ರ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ದೇವ್ರು ಮಗುನ್ ನೋಡಿದ ತಕ್ಷಣ ಶಾಂತರಾಗ್ತಾರೆ, ಎತ್ಕೊಂಡು ತನ್ನ ತೊಲೆ ಮೇಲೆ ಕೂಡಿಸ್ಕೊಂತಾರೆ, ಆಶೀರ್ವಾದ ಮಾಡ್ತಾರೆ. ಆಮೇಲೆ ಕೇಳ್ತಾರೆ, ಹೇಳಪ್ಪ ನಿಂಗೆ ಏನ್ ಬೇಕು ಅಂತ. ಪ್ರಹ್ಲಾದ ಅಂತಾನೆ, ನಂಗೇನು ಬೇಡ ಸ್ವಾಮಿ ಅಂತ. ಇಲ್ಲಪ್ಪ ಏನಾದ್ರೂ ಒಂದು ಕೇಳು. ಹಾಗಾದ್ರೆ ಯಾವತ್ತು ನನಗೆ ಇದು ಬೇಕು ಅಂತ ಕೇಳೋ ಇದು ಮನಸ್ಸು ಬರ್ದೆ ನೋಡ್ಕೋ ಸ್ವಾಮಿ, ಏನಿದೆಯೋ ಅದ್ರಲ್ಲೇ ಸಂತೋಷ ಆಗೋ ಹಾಗೆ ನೋಡು. ನಿನ್ನನ್ನು ನಾನು ಬಂದು ಯಾವತ್ತು ಇದು ಬೇಕು ಅಂತ ಕೇಳದೆ ಇರೋ ಹಾಗೆ ಮಾಡು. ನಿನ್ನಲ್ಲಿ ಭಕ್ತಿ ದಿನ ದಿನಕ್ಕೂ ಜಾಸ್ತಿನೇ ಆಗೋ ಹಾಗೆ ಮಾಡು, ಯಾವತ್ತಿಗೂ ನಿನ್ನಲ್ಲಿ ಭಕ್ತಿ ಕಡಿಮೆ ಆಗದೆ ಇರೋ ಹಾಗೆ ಮಾಡು ಅಂತ ಕೇಳ್ಕೊಂತಾನೆ ನರಸಿಂಹದೇವ್ರನ್ನ ಪ್ರಹ್ಲಾದ. ನರಸಿಂಹದೇವರು ಹಾಗೆ ಅಂತ ಹೇಳಿ ಪ್ರಹ್ಲಾದನಿಗೆ ಆಶೀರ್ವಾದ ಮಾಡಿ ಅಂತರ್ಧಾನವಾಗಿ ಹೋಗ್ತಾರೆ. ಪ್ರಹ್ಲಾದ ಆ ರಾಜ್ಯವನ್ನ ಪರಮ ಧಾರ್ಮಿಕನಾಗಿ ಪರಮ ಭಕ್ತಿಯಿಂದ ನಾರಾಯಣನಲ್ಲಿ ರಾಜ್ಯಭಾರವನ್ನು ಮಾಡಿ ದೇವ್ರನ್ನ ಸೇರ್ತಾನೆ. ಇದೇ ಸ್ನೇಹಿತರೆ ಪ್ರಹ್ಲಾದನ ಚರಿತ್ರೆ. ಇವತ್ತು ನರಸಿಂಹ ಜಯಂತಿ ಆಗಿದ್ರಿಂದ ಇವತ್ತು ನಾಳೆ 2 ದಿವಸನೂ ಇದೆ. ಹಾಗಾಗಿ ಈ ಚರಿತ್ರೆಯನ್ನು ಕೇಳಿದ್ರೆ ತುಂಬಾ ಶ್ರೇಷ್ಠವಾದದ್ದು, ತುಂಬಾ ಉತ್ತಮವಾದದ್ದು. ಹಾಗಾಗಿ ಒಂದು ಸ್ವಲ್ಪ ಚಿಂತನೆ ಮಾಡಿದ್ವಿ. ಎಲ್ಲರಿಗೂ ನರಸಿಂಹ ಜಯಂತಿ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು ಸ್ನೇಹಿತರೆ. ಶ್ರೀಕೃಷ್ಣ ಅರ್ಪಣಮಸ್ತು.